ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಕಣ ದಿನದಿಂದ ದಿನಕ್ಕೆ ರಂಗೇರ್ತಾ ಇದ್ದು ಪ್ರಮುಖ ಪಕ್ಷಗಳ ನಾಯಕರು ಹಾಗೂ ಸಿನಿಮಾ ತಾರೆಯರು ಬಿರುಸಿನ ಪ್ರಚಾರಕ್ಕಿಳಿದಿದ್ದಾರೆ. ಸೋಮವಾರ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳ ಭರ್ಜರಿ ಮತಯಾಚನೆಯನ್ನ ನಡೆಸಿದ್ವು. ಈಗ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ನಟ ನೆನಪಿರಲಿ ಪ್ರೇಮ್ ಹಾಗೂ ನಿರ್ದೇಶಕ ಎಸ್ ನಾರಾಯಣ್ ಪ್ರಚಾರಕ್ಕೆ ಇಳಿದು ಮತಯಾಚನೆಯನ್ನ ಮಾಡಿದ್ರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ನಗರದ ಹಗೇದಿಬ್ಬ ವೃತ್ತದಿಂದ ಆರಂಭವಾದ ಜಾಥಾ ಕುರುಬರಕೆರೆ, ದುಗ್ಗಮ್ಮನಪೇಟೆ, ಶಿವಾಜಿನಗರ, ಚೌಡೇಶ್ವರಿ ನಗರ, ಗಾಂಧಿನಗರ ಮತ್ತು ಬೂದಳ್ ರಸ್ತೆ ಮೂಲಕ ಸಾಗಿತು. ಈ ವೇಳೆ ನಟರನ್ನ ನೋಡೋಕೆ ಜನಸಾಗರವೇ ಹರಿದು ಬಂದಿತ್ತು. ಮತದಾರರಲ್ಲಿ ಉತ್ಸಾಹವನ್ನ ಮೂಡಿಸಿತು. ನಟ ನೆನಪಿರಲಿ ಪ್ರೇಮ್ ರಸ್ತೆ ಬದಿಯಲ್ಲಿ ನೆರೆದಿದ್ದಂತಹ ಜನರಿಗೆ ಕೈ ಬೀಸಿ ಮತಯಾಚನೆಯನ್ನ ಮಾಡಿದ್ದು. ಎಸ್ ನಾರಾಯಣ್ ಕೂಡ ಸಮರ್ಥ್ ಅವರನ್ನ ಬೆಂಬಲಿಸುವಂತೆ ಮನವಿಯನ್ನ ಮಾಡಿದ್ರು. ಕೆಲವೆಡೆ ಸಮರ್ಥ್ ಆಗಮಿಸಿದಾಗ ಅಭಿಮಾನಿಗಳು ಪಟಾಕಿಯನ್ನ ಸಿಡಿಸಿ ಅದ್ದೂರಿ ಸ್ವಾಗತವನ್ನ ಕೋರಿದ್ರು. ಇನ್ನು ಕಾಂಗ್ರೆಸ್ ಪರವಾಗಿ ಮೊಹಮ್ಮದ್ ನಲ್ಪಾಡ್ ಕೂಡ ಪ್ರಚಾರವನ್ನ ನಡೆಸಿ ಮತದಾರರನ್ನ ಮನವಿ ಮಾಡಿದ್ರು. ಇನ್ನೊಂದೆಡೆ ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರವಾಗಿ ಮಾಜಿ ಲೋಕಸಭಾ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ್ ಮತ್ತು ವಿಧಾನ ಪರಿಷತ್ ಸದಸ್ಯೆ ಭಾರತಿ ಶೆಟ್ಟಿ ನೇತೃತ್ವದಲ್ಲಿ ಮಹಿಳಾ ಮೋರ್ಚಾ ಕಾರ್ಯಕರ್ತರು ಮನೆ ಮನೆಗೆ ತೆರಳಿ ಮತಯಾಚನೆಯನ್ನ ಮಾಡಿದ್ರು. ವಿನಾಯಕ್ ನಗರ ಸೇರಿದಂತೆ ವಿವಿಧೆಡೆ ಮಹಿಳಾ ಮತದಾರರನ್ನ ಭೇಟಿ ಮಾಡಿದ ಬಿಜೆಪಿ ಕಾರ್ಯಕರ್ತರು ಅಭ್ಯರ್ಥಿಗೆ ಬೆಂಬಲವನ್ನ ನೀಡುವಂತೆ ಮನವಿಯನ್ನ ಮಾಡಿದ್ರು. ಒಟ್ಟಾರೆಯಾಗಿ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಣ ದಿನದಿಂದ ದಿನಕ್ಕೆ ಚುರುಕುಗೊಳ್ತಾ ಇದ್ದು ಸಿನಿಮಾ ತಾರೆಯರ ಎಂಟ್ರಿ ಪ್ರಚಾರಕ್ಕೆ ಹೊಸ ಚೈತನ್ಯವನ್ನ ತಂದಿದೆ. ಇದೀಗ ಮತದಾರರ ತೀರ್ಪು ಯಾವ ಪಕ್ಷದ ಪರವಾಗಲಿದೆ ಅನ್ನೋದೇ ಕುತೂಹಲವನ್ನ ಮೂಡಿಸಿದೆ.